ಸ್ವಪಕ್ಷದ ವಿರುದ್ಧವೇ ಕೈ ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ರೆಡಿ ಆಗ್ತಾ ಇದೆ ಮೆಗಾ ಪ್ಲಾನ್. ಖುದ್ದು ಅಖಾಡಕ್ಕೆ ಇಳಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸ್ವಪಕ್ಷದ ವಿರುದ್ಧವೇ ಕೈ ಶಾಸಕರು ಆಕ್ರೋಶವನ್ನ ಹೊರಹಾಕಿದ್ರು. ಡ್ಯಾಮೇಜ್ ಕಂಟ್ರೋಲ್ಗೆ ರೆಡಿ ಆಗ್ತಾ ಇದೆ ಮೆಗಾ ಪ್ಲಾನ್. ಖುದ್ದಾಗಿ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಸಮಾಧಾನದ ಬೆಂಕಿಯನ್ನ ಆರಿಸೋದಕ್ಕೆ ತಂತ್ರವನ್ನ ರೂಪಿಸುತ್ತಿದ್ದಾರೆ. ಅತೃಪ್ತ ನಾಯಕರನ್ನ ಮನವೊಲಿಸೋದಕ್ಕೆ ತಂತ್ರವನ್ನ ಹೂಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸ್ವಪಕ್ಷದ ವಿರುದ್ಧವೇ ಕೈ ಶಾಸಕರು ಗುಡುಕ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮುಖ್ಯವಾಗಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಸೇರಿದಂತೆ ರಾಜು ಕಾಗೆ, ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನ ಕೈ ಶಾಸಕ ಎನ್ವೈ ಗೋಪಾಲಕೃಷ್ಣ ಮೊದಲಿನಿಂದಲೂ ಕೂಡ ಕೆಲವೊಂದಷ್ಟು ಅಸಮಾಧಾನ, ಅದರಲ್ಲೂ ಕೂಡ ಅನುದಾನದ ವಿಚಾರದಲ್ಲಿ ತಾರತಮ್ಯವನ್ನ ಮಾಡ್ತಾ ಇದೆ. ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಹೇಳಿದ್ದು, ಅದರಲ್ಲೂ ವರ್ಕ್ ಆರ್ಡರ್ ಕೊಟ್ರೆ, ಅದರಲ್ಲೂ ವರ್ಕ್ ಆರ್ಡರ್ಗೆ ದುಡ್ಡು ಕೊಟ್ರೆ ಮಾತ್ರ ಮನೆಯನ್ನ ಮಂಜೂರು ಮಾಡುತ್ತೆ ಸರ್ಕಾರ. ಅದರಲ್ಲೂ 950 ಮನೆಗಳಿಗೆ ಲಂಚವನ್ನ ಕೇಳಿಕೊಂಡು ಸರ್ಕಾರ ಮನೆಯನ್ನ ಮಂಜೂರಾತಿ ಮಾಡಿದೆ ಅನ್ನುವಂಥ ಗಂಭೀರವಾದಂತಹ ಆರೋಪ ಸರ್ಕಾರಕ್ಕೆ ಮುಜುಗರಕ್ಕೆ ಕೂಡ ಈಡು ಮಾಡಿತ್ತು. ಅದಾದ ಮೇಲೆ ರಾಜು ಕಾಗೆ ಕೂಡ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡು ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂಥ ಧಮಕಿಯನ್ನ ಹಾಕಿದ್ರು. ಅದಾದ ಮೇಲೆ ಮತ್ತೆ ಇನ್ನೊಬ್ಬ ಕೈ ಶಾಸಕ ಎನ್ವೈ ಗೋಪಾಲಕೃಷ್ಣ ಕೂಡ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಮೋರಿಯನ್ನ ಕೂಡ ನಿರ್ಮಿಸೋದಕ್ಕೆ ಆಗ್ಲಿಲ್ಲ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ರು. ಬರೋಬ್ಬರಿ ಒಂದಲ್ಲ ಅಂದ್ರೆ ಮೂರು ನಾಯಕರು, ಮೂರು ಕೈ MLAಗಳು ಸ್ವಪಕ್ಷದಲ್ಲಿದ್ದುಕೊಂಡೇ ಆಕ್ರೋಶವನ್ನ ಹೊರಹಾಕಿರೋದು. ಎಲ್ಲೋ ಒಂದ್ ಕಡೆ ಕೈ ನಾಯಕರಾಗಿರುವಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ತೀವ್ರ ಮುಜುಗರ ಉಂಟಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ದಿನ ದೆಹಲಿ ಪ್ರವಾಸದಲ್ಲಿ ಇರುವಂತಹ ಕಾರಣಕ್ಕೆ ನಾಳೆ ದಿನಾಂಕವನ್ನ ಕೂಡ ಕೊಟ್ಟಿದ್ರು. ಬಿಆರ್ ಪಾಟೀಲ್ ಅವರಿಗೆ ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ರು, ಬುಲಾವನ್ನ ಕಳಿಸ್ಕೊಟ್ಟಿದ್ರು. ಅದರಲ್ಲೂ ಕರೆಯ ಮೂಲಕ ಸಮಸ್ಯೆ ಏನಿದೆ ಅದನ್ನ ಕುಳಿತುಕೊಂಡು ಬಗೆಹರಿಸೋಣ ಅನ್ನುವಂಥ ಅಭಯವನ್ನ ಕೂಡ ನೀಡಿದ್ರು. ಇದೆಲ್ಲ ನೋಡ್ಕೊಂಡು ಈಗ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೈ ಶಾಸಕರು ಸಿಡಿದೇಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವಾಗ ಬಿಆರ್ ಪಾಟೀಲ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು, ತದನಂತರದಲ್ಲಿ ಅನೇಕ MLAಗಳು ಮುನ್ನೆಲೆಗೆ ಬರ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೂ ಕೂಡ ಅನುದಾನ ಸಿಕ್ಕಿಲ್ಲ, ಒಂದು ಮೋರಿಯನ್ನ ಕೂಡ ಇಲ್ಲಿವರೆಗೂ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಇದರ ಬೆನ್ನಲ್ಲೇ ಡ್ಯಾಮೇಜ್ ಕಂಟ್ರೋಲ್ಗೆ ರೆಡಿ ಆಗ್ತಾ ಇದೆ ಮೆಗಾ ಪ್ಲಾನ್. ಈಗಾಗಲೇ ಬಿಜೆಪಿ ನಾಯಕರಿಗೂ ಕೂಡ ಇದು ಪ್ರಬಲವಾದಂತಹ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಪದೇ ಪದೇ ಟೀಕೆ ಟಿಪ್ಪಣಿಗಳಿಂದ ಅಲ್ಲಗಳಿತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ ಮತ್ತೊಮ್ಮೆ ಕೈ ಸರ್ಕಾರ ಬಲಿಪಶು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಮೆಗಾ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮುಖ್ಯವಾಗಿ ಯಾವ ರೀತಿಯಲ್ಲಿ ಸಭೆಯನ್ನ ಕರೀತಾರ, ಎಲ್ಲ MLAಗಳನ್ನ ಕರೀತಾರ, ಎಲ್ಲವನ್ನ ಕಾದು ನೋಡಬೇಕು. ಸದ್ಯದ ಮಟ್ಟಿಗೆ ಈ 3 ಕೈ ಶಾಸಕರು ಕೊಟ್ಟಿರುವಂತಹ ಬಹಿರಂಗವಾದಂತಹ ಸ್ಟೇಟ್ಮೆಂಟ್ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ತೀವ್ರವಾದಂತಹ ಮುಜುಗರ ಉಂಟಾಗ್ತಾ ಇದೆ.